ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಅಮ್ಮಮ್ಮ ಅಂತೂ ವಿದ್ಯಾ ಕೈ ರುಚಿ ತಿನ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಲೇ ಮೋನ, ಯಾವುದೇ ಕಾರಣಕ್ಕೂ ನಮ್ಮ ಅಟ್ಟಿ ಅವರಿಗೆ ಈ ವಿಷಯ ಗೊತ್ತಾಗಬಾರ್ದು. ಗೊತ್ತಾದರೆ ಆಮೇಲೆ ತಗುಲು ಹಾಕ್ಕೊಳ್ಳೋದು ಗ್ಯಾರಂಟಿನೇ. ನೀನು ಯಾವುದೇ ಕಾರಣಕ್ಕೂ ಚಂಪಾ ನೀನು ಕೂಡ ಹೇಳಬಾರ್ದು ಅಂತ ಹೇಳ್ತಾರೆ. ಆಗ ಸರಿ ಅಮ್ಮಮ್ಮ ಅಂತ ಹೇಳಿ ಎಲ್ಲರೂ ಕೂಡ ಈ ಕಡೆ ಬರ್ತಾರೆ. ಅದೇ ರೀತಿ ಈ ಕಡೆ ದೂರದಿಂದ ಬಂದಿರುವ ಶಿವರಾಮೇಗೌಡರು ಊಟಕ್ಕಂತ ಇಲ್ಲಿ ರತ್ನನ ಹತ್ರ ಊಟ ಕೇಳೋಕ್ಕೆ ಇಲ್ಲಿ ರತ್ನನ ಹತ್ರ ಹೋಗ್ತಾರೆ. ಆಗ ರತ್ನ, ಅಯ್ಯೋ ಏನು ಹೇಳ್ತಾ ಇದ್ದೀರಾ, ಅವರಿಗೆ ಬೀಗರಿಗೆ ಊಟ ಕೇಳ್ತಾ ಇದ್ದೀರಾ, ಅವರಿಗೇನಾದರೂ ನಾವೇ ಊಟ ಕೊಟ್ಟಿದ್ವು ಅಂತ ಗೊತ್ತಾದರೆ ಅಂತ ಕೇಳ್ತಾರೆ. ಅಯ್ಯೋ ಯಾವುದೇ ಕಾರಣಕ್ಕೂ ನೀವು ಊಟ ಕೊಟ್ಟಿದ್ವು ಅಂತ ನಾನು ಹೇಳೋಕ್ಕಿಲ್ಲ, ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಆಗ ವಿದ್ಯಾಗೆ ತುಂಬಾ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್, ಯಾಕಂದರೆ ನಮ್ಮ ಅಟ್ಟಿಯವರು ಅಲ್ಲಿಂದ ಬಂದವರೆ, ಅವ್ರಿಗೆ ಹೊಟ್ಟೆ ತುಂಬಿ ಕಳಿಸೋದು ನಮ್ಮ ಜವಾಬ್ದಾರಿ ಅಲ್ವಾ. ಯಾವುದೇ ಕಾರಣಕ್ಕೂ ಈ ಊಟ ನಾವು ಮಾಡಿದಂತ ಅವರಿಗೆ ಗೊತ್ತಾಗಬಾರ್ದು ಅಂತ ವಿದ್ಯೆನೂ ಕೂಡ ಹೇಳ್ತಾರೆ. ಈ ಕಡೆ ಊಟನ ತಂದು ಶಿವರಾಮೇಗೌಡರು ಭದ್ರ ಎಲ್ರಿಗೂ ಕೂಡ ಬಡಿಸ್ತಾರೆ. ಆಗ ಶಿವರಾಮೇಗೌಡರು ಭದ್ರ ಊಟನ ತಿಂದ್ಬಿಟ್ಟು, ಅದ್ಭುತವಾಗಿದೆ ಕಣಯ್ಯ, ನಿಜವಾಗ್ಲೂ ಇಂಥ ಊಟನ ನಾವು ತಿಂದೇ ಇಲ್ಲ ಅನಿಸುತ್ತೆ, ಆದರೆ ಇವಾಗ ಎಷ್ಟು ಅದ್ಭುತವಾಗಿದೆ ಗೊತ್ತಾ ಅಂತ ಹೇಳ್ತಾರೆ. ಆಗ ಇಲ್ಲಿ ತಂದಿರುವವರಿಗೆ ನಗು ಬರ್ತಾ ಇರುತ್ತೆ. ಇದೇನಾದರೂ ವಿದ್ಯಾನೇ ಮಾಡಿದ್ದು ಅಂತ ಗೊತ್ತಾದರೆ ಅಷ್ಟೇ, ಆಮೇಲೆ ಊಟನೇ ನಿಲ್ಲಿಸ್ಬಿಡ್ತಾರೆ. ಬೇಡ ಯಾವುದೇ ಕಾರಣಕ್ಕೂ ಈ ವಿಷಯ ಹೇಳೋದು ಬೇಡ ಅಂತ ತನ್ನ ಮನಸ್ಸಲ್ಲಿ ಇಟ್ಕೊತಾರೆ. ಆಗ ಈ ಕಡೆ ಅಮ್ಮಮ್ಮಗೆ ಗೊತ್ತಾಗುತ್ತೆ ಇದೆಲ್ಲ ವಿದ್ಯೆ ಮಾಡಿರೋ ಊಟ ಅಂತ. ಆದರೆ ಅಮ್ಮಮ್ಮ ಮನಸ್ಸಲ್ಲೇ ನಗ್ತಾ ಇರೋದನ್ನು ನೋಡಿಬಿಟ್ಟು ಶಿವರಾಮೇಗೌಡರು, ಅಮ್ಮಮ್ಮ ಯಾಕೆ ಈ ರೀತಿ ನಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅಯ್ಯೋ ಏನಿಲ್ಲ ಶಿವರಾಮ, ಹಾಗೆ ಸುಮ್ಮನೆ ನಗ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಊಟ ತಿಂದ್ಕೊಂಡು ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಾರೆ. ತುಂಬ ಅದ್ಭುತವಾಗಿದೆಪ್ಪ, ಈ ಊಟ ಅಂತೂ ಅದ್ಭುತವಾಗಿದೆ, ಮಾಡಿದವರಿಗಂತೂ ತುಂಬ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತಾರೆ. ಆಗ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ವಿದ್ಯಾಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ತನ್ನ ಕೈಯಾರೆ ಮಾಡಿರೋ ಊಟನ ಇಲ್ಲಿ ಶಿವರಾಮೇಗೌಡರು ಹಾಗೆ ಭದ್ರ ತಿಂದಿರ್ತಾರೆ. ವಿದ್ಯಾಗಂತೂ ತುಂಬ ಖುಷಿ ಪಡ್ತಾ ಇರ್ತಾರೆ. ಅಂತೂ ಹೇಗಾದರೂ ಮಾಡಿ ಭದ್ರನ ಮನವೊಲಿಸಬೇಕು ಅಂತ ಭದ್ರ ಈಗ ಡಿವೋರ್ಸ್ ಪೇಪರಿಗೆ ಸೈನ್ ಹಾಕಬೇಕು ಅಂದರೆ ಅವರು ಇಲ್ಲದ ಸಲ್ಲದ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು ನೋಡು, ಯಾವುದೇ ಕಾರಣಕ್ಕೂ ಡಿವೋರ್ಸ್ಗಂತೂ ಒಪ್ಕೋಬೇಡ, ಇದಕ್ಕೆ ಸೈನ್ ಮಾಡಲೇಬೇಕು ನೀನು. ಹಾಗೆ ಅವರು ಯಾಕೆ ಕೊಡ್ತಾ ಇದ್ದೀರಾ ನೋಡಿ, ಇದಕ್ಕೇನು ಸಂಬಂಧ ಏನಾದರೂ ಹೇಳ್ತಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ಆದರೆ ನಿನ್ನ ಉತ್ತರ ಮಾತ್ರ ಒಂದೇ ಆಗಿರಬೇಕು, ನನಗೆ ಅವಳ ಅವಶ್ಯಕತೆ ಇಲ್ಲ, ಅವಳು ತಪ್ಪು ಮಾಡವಳೆ ಅಂತ ನೀನು ಸಾಬೀತುಪಡಿಸಲೇಬೇಕು, ಅರ್ಥ ಆಯ್ತಾ ಭದ್ರ ಅಂತ ಹೇಳ್ತಾರೆ. ಆಗ ಭದ್ರ ಏನೂ ಮಾತಾಡದೆ ಸುಮ್ಮನೆ ಇರ್ತಾರೆ. ಲೇ ಭದ್ರ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಯಾಕೋ ಸುಮ್ಮನೆ ಇದೆಯಾ ನೋಡು, ನೀನು ಈ ರೀತಿ ಮಾಡಿಲ್ಲಂದರೆ ಖಂಡಿತವಾಗ್ಲೂ ಡಿವೋರ್ಸ್ ಪೇಪರ್ಗೂ ಸಿಗಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಚಿಕ್ಕತ್ತೆ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ, ಆವತ್ತು ವಿನಂತಿ ನನ್ನ ಜೊತೆ ಮಲ್ಕೊಂಡಿದ್ದಾಳೆ ಅಂತ ಹೇಳೋದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ರಿ, ಎಲ್ಲರೂ ಕೂಡ ನಂಬಿದ್ರಿ. ಆದರೆ ವಿದ್ಯಾನ ಅವತ್ತೇ ನಾನು ಅಂದ್ಕೊಂಡೆ, ವಿದ್ಯಾ ಅವತ್ತು ಮಾತ್ರ ಯಾರು ನಂಬಿದ್ರು ಅವಳು ನಂಬಿಲ್ಲ, ಎಲ್ಲ ಸಾಕ್ಷಿ ಸಮೇತ ಕಂಡು ಹಿಡ್ದಿದ್ಲು. ಯಾವುದೇ ಕಾರಣಕ್ಕೂ ನನ್ನ ಗಂಡ ಆ ರೀತಿ ತಪ್ಪು ಮಾಡೋಕ್ಕಿಲ್ಲ ಅಂತ ಹೋರಾಡಿದ್ಲು. ಅವಳು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡವಳೆ, ತುಂಬ ಒಳ್ಳೆಯವಳು. ಆದರೆ ಈಗ ನಾನು ಆ ರೀತಿ ಮಾಡೋದು ತಪ್ಪು, ನನಗೆ ಯಾಕೋ ಡಿವೋರ್ಸ್ ಕೊಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅಷ್ಟೇ ಅಲ್ಲ, ವಿದ್ಯಾನಿಗೂ ಕೂಡ ನನಗೂ ಕೂಡ ಇದು ಸುಳ್ಳು ಅನ್ನಿಸ್ತಾ ಇದೆ, ವಿದ್ಯಾ ಹೊಟ್ಟೆಯಲ್ಲಿರೋ ಮಗ ನಂದ ಮಗುವೇ ಅನ್ನಿಸ್ತಾ ಇದೆ ಅಂತ ಭದ್ರ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈ ಕಡೆ ಈಶ್ವರಿ ಶಾಕ್ ಆಗ್ತಾರೆ. ಏನಪ್ಪ ಇದು, ಈ ರೀತಿ ಊಟ ಹೊಡಿತಾ ಇದ್ದಾನಲ್ಲ ಇವನು, ಇದ್ದಕ್ಕಿದ್ದಾಗೆ ಇವನಿಗೆ ಏನಾಗ್ಬಿಟ್ಟಿದೆ ಅಂತ ಟೆನ್ಷನ್ ಆಗ್ತಾರೆ. ಲೇ ಭದ್ರ, ಏನಾಯ್ತಲ್ಲ ನಿನ್ಗೇನಾದರೂ ಹುಚ್ಚಿಗೆ ಚಿಟ್ಟೈತಾ ಹೇಗೆ, ವಿದ್ಯಾನ ಬಗ್ಗೆ ಇಷ್ಟು ದಿನ ಆ ರೀತಿ ಹೇಳ್ಕೊಂಡು ಈಗ ಈ ರೀತಿ ಮಾತಾಡ್ತಾ ಇದೆಯಲ್ಲ ಅಂತ ಈ ಕಡೆ ಈಶ್ವರಿ ಹೇಳ್ತಾರೆ. ಅಯ್ಯೋ ಚಿಕ್ಕತ್ತೆ, ಇರೋದನ್ನೇ ಹೇಳ್ತಾ ಇರೋದು, ವಿದ್ಯಾ ಏನು ಅಂತ ನನಗೆ ಗೊತ್ತು. ವಿದ್ಯಾ ಅವಳು ಗಂಗೆಯಷ್ಟೇ ಪವಿತ್ರಳು, ಅವಳು ಯಾವ ತಪ್ಪು ಮಾಡೋಕ್ಕಿಲ್ಲ, ಅವಳು ಹೊಟ್ಟೆಯಲ್ಲಿರೋ ಮಗ ನಂದೆ ಅಂತ ನನಗೆ 100 ಸರಿ ಅನ್ನಿಸ್ತಾ ಇದೆ. ಇದು ಯಾರೇ ಹೇಳಿದರೂ ಕೂಡ ಏನು ಮಾಡೋಕ್ಕೂ ಆಗಲ್ಲ, ಆದರೂ ಈ ಡಿವೋರ್ಸು ಅದು ಇದು ಬೇಕಾಗಿಲ್ಲ ಅನಿಸ್ತಾ ಇದೆ. ವಿದ್ಯೆನ ನಾನು ಒಪ್ಕೊಂಡು ಮನೆ ಕರ್ಕೊಂಡು ಬರ್ತೀನಿ ಅಂತ ಭದ್ರ ಅಲ್ಲಿಂದ ಹೋಗ್ತಾರೆ. ಅದನ್ನು ನೋಡಿ ಈಶ್ವರಿ ಅಂತೂ ದಂಗಾಗಿ ಅಲ್ಲೇ ನಿಂತ್ಕೊಂಡು ಹೋಗ್ತಾರೆ. ಏನಿದು ಆಶ್ಚರ್ಯ, ಇದ್ದಕ್ಕಿದ್ದಾಗೆ ಇವನಿಗೇನಾಗಿದೆ, ಇಲ್ಲ ಹೀಗಾಗಬಾರ್ದು, ಹೀಗಾಗಕ್ಕೆ ಈಶ್ವರಿ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡೋಕ್ಕಿಲ್ಲ. ಲೈ ಭದ್ರ, ನೀನು 3 ಅಡಿನ ಈ ಮನೆ ಕರ್ಕೊಂಡು ಬರೋಕ್ಕೆ ನಾನು ಒಪ್ಕೊಳ್ಳೋಕ್ಕಿಲ್ಲ.
ಅದು ಅಲ್ಲದೆ ಅವಳ ಹೊಟ್ಟೆಲಿರೋ ಮಗು ನಿಂದಂತ ನೀನು ಅಂದ್ಕೊಂಡ್ರೆ ಆಗುತ್ತಾ? ಯಾವುದೇ ಕಾರಣಕ್ಕೂ ಅವಳ ಹೊಟ್ಟೆಲಿರೋ ಮಗ ನಿಂದಲ್ಲ ಅಂತ ಹೇಗಾದರೂ ಮಾಡಿ ನಂಬಿಸ್ತೀನಿ ಅಂತ ಈಶ್ವರಿ ಮನಸ್ಸಲ್ಲೇ ಅಂದ್ಕೊಂಡು ಕೋಪ ಮಾಡ್ಕೊಂಡಿರ್ತಾರೆ. ಗೌಡ್ರು ಹಾಗೆ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಆಗ ಅಮ್ಮಮ್ಮ ಬಂದ್ಬಿಟ್ಟು, ಲೇ ಭದ್ರಾ, ವಿದ್ಯನ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನು ಓಡ್ತೈತೆ? ವಿದ್ಯಾ ಸಾನೇ ಒಳ್ಳೆಯವಳು ಕಣ್ಲ, ಯಾಕೋ ಹಿಂಗೆ ಮಾಡ್ತಾ ಇದೆಯಾ? ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಇಷ್ಟು ವರ್ಷ ಡಿವೋರ್ಸು ಅದು ಇದು ಕೋರ್ಟು ಕಚೇರಿ ಅಂತ ಹೋಗಿಲ್ಲ ಕಣ್ಲ, ಅರ್ಥ ಮಾಡ್ಕೋ ಕಣ್ಲ ಅಂತ ಇಲ್ಲಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಗ ಇಲ್ಲಿ ಭದ್ರಾ ಅವರು ಅದು ಅಮ್ಮಮ್ಮ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಈಶ್ವರಿ ಬಂದ್ಬಿಟ್ಟು, ಬಾವಾ ನೋಡಿ ಬಾವಾ, ಆದಷ್ಟು ಬೇಗನೆ ಈಗಲೇ ಲಾಯರು ಕೂಡ ಮಾತಾಡ್ತಾರೆ, ಆದಷ್ಟು ಬೇಗ ಆ ವಿದ್ಯೆಗೆ ಡಿವೋರ್ಸ್ ಕೊಡಬೇಕು, ಭದ್ರಾ ಹೇಗಾದರೂ ಮಾಡಿ ಏನಾದರೂ ಮಾತಾಡಬೇಕು, ನೀವೇ ಹೇಳಿ ಭಾವ ಅಂತ ಈ ಕಡೆ ಈಶ್ವರಿ ಇಲ್ಲದ ಸಲ್ಲದನ್ನು ಹೇಳ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರು ಕೂಡ ಏನು ಮಾತಾಡಬೇಕು ಅಂತಲೂ ಕೂಡ ಗೊತ್ತಾಗದೆ, ಲೇ ಭದ್ರಾ ಏನು ಮಾಡಿಬಿಟ್ಟಿ ಅದ್ರ ಬಗ್ಗೆ ಅಂತ ಕೇಳ್ತಾರೆ. ಅಪ್ಪಯ್ಯ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಈ ವಿಷಯದಲ್ಲಿ ಯಾರು ಕೂಡ ನನ್ನ ಬಗ್ಗೆ ಚರ್ಚೆ ಮಾಡಬೇಡಿ, ವಿದ್ಯಾ ತುಂಬ ಒಳ್ಳೆಯವಳು, ಅವಳು ಆ ರೀತಿ ಮಾಡೋಕ್ಕಿಲ್ಲ, ನಾನು ಡಿವೋರ್ಸ್ ಕೊಡಲ್ಲ ಅಪ್ಪಯ್ಯ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಶಿವರಾಮೇಗೌಡರಿಗೆ ತುಂಬಾ ಖುಷಿಯಾಗುತ್ತೆ. ಭದ್ರಾ ನೀನು ಹೇಳ್ತಾ ಇರೋದು ಕರೆಕ್ಟೇ ಕಣ್ಲ, ನಂಗೆ ಸಾನೇ ಖುಷಿ ಆಯಿತು, ವಿದ್ಯಾ ತುಂಬ ಒಳ್ಳೆಯವಳು ಕಣ್ಲ, ನನಗೆ ಈ ಡಿವೋರ್ಸು ಅದು ಇದು ಬೇಡ ಕಣ್ಲ, ಕೊನೆಗೂ ನೀನು ಆ ವಿದ್ಯಾ ಏನು ಅಂತ ಅರ್ಥ ಮಾಡ್ಕೊಂಡ್ಯಲ್ಲ ಅಷ್ಟೇ ಸಾಕು ಕಣ್ಲ, ಒಟ್ಟಿನಲ್ಲಿ ಆ ವಿದ್ಯಾನ ಮತ್ತೆ ಮನೆ ಕರ್ಕೊಂಡು ಬಾರಲ್ಲ ಅಂತ ಹೇಳ್ತಾರೆ. ಆಗ ಈಶ್ವರಿ ಒಂದ್ಸರಿ ದಂಗಾಗ್ಬಿಡ್ತಾರೆ. ಅಮ್ಮ ಮಗ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಲೇ ಶಿವರಾಮ, ನೀನು ಹೇಳಿದ್ದು 100ಕ್ಕೆ 100 ಸತ್ಯ ಕಣ್ಲ, ವಿದ್ಯಾ ಸಾನೇ ಒಳ್ಳೆಯವಳು, ಕೊನೆಗೂ ಇವಾಗಾದರೂ ನಿಮಗೆ ಬುದ್ಧಿ ಬಂತಲ್ವಾ, ಅಷ್ಟೇ ಸಾಕು ಅಂತ ಈ ಕಡೆ ಅಮ್ಮಮ್ಮನೂ ಕೂಡ ಹೇಳ್ತಾರೆ. ಆಗ ಭದ್ರಗೂ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ರತ್ನ ಅಂತೂ, ವಿದ್ಯಾ ಏನು ಮಾಡೋದು ಕಣ್ಲ, ಅಲ್ಲ ಈಗ ಡಾಕ್ಟ್ರ್ ಓದಕ್ಕೆ ಹೋಗ್ತಾ ಇದೆಯಾ, ಆದರೂ ನಿನ್ನ ಹೊಟ್ಟೆಯಾಗ ಮಗು ಇದೆ, ಭದ್ರಾ ನಮ್ಮ ಅಳಿಯಂದ್ರು ಯಾವಾಗ ನಿನ್ನನ್ನು ಕರ್ಕೊಂಡು ಹೋಗ್ತಾರೋ, ಯಾವಾಗ ಕ್ಷಮಿಸ್ತಾರೋ ಅನ್ನೋದೇ ನನಗೆ ತಲೆ ಕೆಟ್ಟೋಗಿದೆ ಕಣೆ ಅಂತ ಹೇಳ್ತಾರೆ. ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಅವ್ವ, ಎಲ್ಲ ಸರಿ ಹೋಗುತ್ತೆ, ಖಂಡಿತವಾಗ್ಲೂ ನ್ಯಾಯಕ್ಕೆ ಜಯ ಸಿಗುತ್ತೆ ಅವ್ವ, ಗೌಡ್ರು ಎಂಥವ್ರು ಅಂತ ನನಗೆ ಗೊತ್ತು, ಗೌಡ್ರು ನನ್ನನ್ನು ಅರ್ಥ ಮಾಡ್ಕೊತಾರೆ ಅವ್ವ ಅಂತ ಈ ಕಡೆ ವಿದ್ಯಾ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ಅಂತೂ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಲ್ಲ ಅಂತ ಅನ್ಕೊತಾ ಇರ್ತಾರೆ. ಕೊನೆಗೂ ಭದ್ರಗೆ ಜ್ಞಾನೋದಯ ಆಗೇ ಹೋಯಿತು. ವಿದ್ಯಾ ಏನು ತಪ್ಪು ಮಾಡಿಲ್ಲ, ಅವಳು ಗಂಗೆ ಎಷ್ಟೇ ಪವಿತ್ರಳು, ಅವಳು ಇದರಲ್ಲಿ ಏನು ತಪ್ಪಿಲ್ಲ, ಅವಳ ಹೊಟ್ಟೆಯಲ್ಲಿರೋ ಮಗ ನಂದೆ ಅಂತ ಭದ್ರ ಹೇಳ್ತಾರೆ. ಆದರೆ ಈ ಕಡೆ ಈಶ್ವರಿ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿ ನೆಲಕ್ಕೆ ಹೋಗುತ್ತೆ. ಈ ಕಡೆ ಸಾವಿತ್ರಿನಿಗೆ ಕೂಡ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ, ಮುಂದೆ ಏನಾಗುತ್ತೆ. ಕೊನೆಗೂ ಈ ಕಡೆ ಕಷ್ಟಪಟ್ಟಿರೋದಕ್ಕೂ ಜಯ ಸಿಕ್ಕೇ ಬಿಡ್ತು. ಈ ಕಡೆ ಭದ್ರ ವಿದ್ಯೆನ ಹೊಗಳ್ತಾರೆ. ಕೊನೆಗೂ ವಿದ್ಯೆ ಮತ್ತು ಭದ್ರ ಒಂದಾಗ್ಬಿಡ್ತಾರೆ. ಆದರೆ ಈ ಕಡೆ ಸಾವಿತ್ರಿ ಮತ್ತು ಈಶ್ವರಿ ಇಬ್ಬರು ಕೂಡ ಟೆನ್ಷನ್ಗೆ ಶುರು ಆಗ್ತಾರೆ. ಶಿವರಾಮೇಗೌಡರಂತೂ ತುಂಬ ಖುಷಿ ಪಡ್ತಾರೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.